ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಸಿಂಪಲ್ ಆಗಿ ಚಿಕನ್ ಮಸಾಲ ಹೇಗೆ ಮಾಡೋದು ಮನೆಯಲ್ಲಿ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಚಿಕನನ್ನು ತೊಗೊಂಡಿದ್ದೀನಿ 1 kg ವಿತೌಟ್ ಸ್ಕಿನ್ ಅದು. ಸೊ ಇದಕ್ಕೋಸ್ಕರ ಈ ಎಲ್ಲ ಪದಾರ್ಥಗಳನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ ಮತ್ತು ನಾವು ಮಸಾಲವನ್ನು ರುಬ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ರುಬ್ಬಿಕೊಳ್ಳುವ ಮಸಾಲಗೋಸ್ಕರ ನಾವಿಲ್ಲಿ ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಈ ಒಂದು ಪದಾರ್ಥಗಳನ್ನು ಮುಖ್ಯವಾಗಿ 3 ಪದಾರ್ಥಗಳನ್ನು ಹಾಕಿಕೊಳ್ಳಲೇಬೇಕು. ಈ ಪದಾರ್ಥಗಳ ಜೊತೆಗೆ ಸ್ವಲ್ಪ ಒಂದು 4 ಲವಂಗ, ಆಮೇಲೆ ಚಕ್ಕೆಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಮೆಣಸಿನ ಕಾಳುಗಳನ್ನು ಸಹ ಹಾಕ್ಕೊಂಡ್ರೆ ಈ ಒಂದು ಚಿಕನ್ ಮಸಾಲ ಟೇಸ್ಟಿಯಾಗಿರುತ್ತೆ. ಖಾರಕ್ಕೆ ತಕ್ಕ ಹಾಗೆ ನೀವು ಮೆಣಸನ್ನು ಸಹ ಹಾಕ್ಕೊಳ್ಳಿ. ಸೊ ಇವೆಲ್ಲವನ್ನು ಸಹ ಹಾಕಿಬಿಟ್ಟು ನಾವು ಸ್ವಲ್ಪ ರುಬ್ಕೊಳ್ಬೇಕಾಗತ್ತೆ. ಹೀಗೆ ರುಬ್ಕೊಂಡ್ಮೇಲೆ ತರಿಯಾಗಿ ಇದಕ್ಕೆ ನಾವು ಈಗ ಕೊತ್ತಂಬರಿ ಮತ್ತು ಟೊಮೊಟೊವನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಎಲ್ಲ ಸಾಮಗ್ರಿಗಳು ಸರಿಯಾಗಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ನಾವು ಮಾಡುವಂತಹ ಚಿಕನ್ ಮಸಾಲ ತುಂಬ ಚೆನ್ನಾಗಿ ರುಚಿಕಟ್ಟಾಗಿ ಬರುತ್ತೆ. ಸೊ ಈ 2 ಪದಾರ್ಥಗಳನ್ನು ಹಾಕಿಬಿಟ್ಟು ನಾವಿವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಸಾಲೆಯನ್ನು ರುಬ್ಕೊಂಡು ನಾವು ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು ಪಕ್ಕಕ್ಕೆ. ಈಗ ಒಂದು ಕುಕ್ಕರಿನಲ್ಲಿ ನಾವು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಚಿಕನ್ ಮಸಾಲ ಮಾಡೋದಕ್ಕೆ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ನಾವು ಫ್ರೈ ಮಾಡಬೇಕು. ಈ ಒಂದು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಚಿಕನನ್ನು ಹಾಕಬೇಕಾಗತ್ತೆ. ತೊಳೆದು ಇಟ್ಕೊಂಡಿರುವ ಚಿಕನನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು 2-3 ಸರಿ ಕಲಿಸ್ಬಿಟ್ಟು ಬೇರೆ ಪದಾರ್ಥಗಳನ್ನು ಇದಕ್ಕೆ ಸೇರಿಸಬೇಕು. ಈಗ ಇದಕ್ಕೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಖಾರ ಜಾಸ್ತಿ ಬೇಕು ಅಂದಾಗ ಸ್ವಲ್ಪ ಖಾರದ ಪುಡಿಯನ್ನು ಜಾಸ್ತಿ ಸೇರಿಸ್ಕೊಳ್ಳಿ. ಆಮೇಲೆ ಖಾರ ಮೀಡಿಯಮ್ ಆಗಬೇಕು ಅಂದಾಗ ಖಾರದ ಪುಡಿಯನ್ನು ಕಡಿಮೆ ನೀವು ಹಾಕ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಒಂದು ಚಿಕನನ್ನು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಈ ರೀತಿಯಾಗಿ ಕಲಿಸಿದ ಮೇಲೆ ನಾವು ಇದನ್ನು ಸ್ವಲ್ಪ ಹೊತ್ತು ಒಂದು ತಟ್ಟೆಯನ್ನು ಮುಚ್ಚಿ ಬಿಡಬೇಕಾಗತ್ತೆ. ಈ ಒಂದು ಚಿಕನ್ನಲ್ಲಿರುವ ನೀರನ್ನು ಎಲ್ಲ ಸಹ ಬಿಡೋ ಥರ ಆ ಒಂದು ಫ್ರೈ ಮಾಡಿದಾಗ, ಅಂದರೆ ನಾವು ತಟ್ಟೆ ಮುಚ್ಚಿಟ್ಟಾಗ ನಮಗೆ ಗೊತ್ತಾಗುತ್ತೆ ನೀರು ತುಂಬ ಜಾಸ್ತಿ ಹೊರಗಡೆ ಬರುತ್ತಾ ಏನು ಅಂತ. ಸೊ ಈ ರೀತಿಯಾಗಿ ನಾವು ಫ್ರೈ ಆದಮೇಲೆ ಇದಕ್ಕೆ ನಾವು ಮಸಾಲೆ ಪದಾರ್ಥಗಳನ್ನು ಹಾಕಬೇಕಾಗತ್ತೆ. ಮಸಾಲೆ ಪದಾರ್ಥ ಅಂದರೆ ನಾವು ರುಬ್ಬಿಕೊಂಡಿರುವ ಮಸಾಲೆಯನ್ನು ಇದಕ್ಕೆ ಸೇರಿಸಬೇಕು. ಸೊ ಈ ರೀತಿಯಾಗಿ ಒಂದು 5 ನಿಮಿಷ ಕುದ್ದು ಆದಮೇಲೆ ನಾವು ರುಬ್ಬಿಕೊಂಡಿರುವ ಮಸಾಲೆಯನ್ನು ಈ ಒಂದು ಚಿಕನ್ಗೆ ಸೇರಿಸಿ ಚೆನ್ನಾಗಿ ನಾವು ಕಲಿಸ್ಬೇಕಾಗತ್ತೆ. ಕಲಿಸಿದ ಮೇಲೆ ನಮಗೆ ಬೇಕಾಗುವಷ್ಟು ಗ್ರೇವಿ ನಮಗೆ ಎಷ್ಟು ಬೇಕೋ ಅದಕ್ಕೆ ತಕ್ಕ ಹಾಗೆ ನಾವು ನೀರನ್ನು ಇದಕ್ಕೆ ಹಾಕ್ಕೊಳ್ಬಹುದು. ಸೊ ತುಂಬ ಗ್ರೇವಿ ನೀರಾಗಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಥಿಕ್ ಗ್ರೇವಿ ಬೇಕು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಸಾರು ಅಂದಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ಈ ಥರ ಹಾಕಿಬಿಟ್ಟು ನಾವು ಸ್ವಲ್ಪ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಕುದಿಬೇಕಾದ್ರೆ ನಾವು ಸರಿಯಾಗಿ ಉಪ್ಪು ಆಮೇಲೆ ಖಾರ ಸರಿಯಾಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು. ಸೊ ಒಂದು 5-10 ನಿಮಿಷ ಹೀಗೆ ಕುದಿಸ್ಬೇಕಾಗತ್ತೆ. ಹೀಗೆ ಕುದಿಸಿದಾಗ ನಮಗೆ ಆ ಮಸಾಲೆ ಪದಾರ್ಥದ ಒಂದು ಹಸಿ ವಾಸನೆ ಹೋಗುತ್ತೆ. ಸೊ 5 ನಿಮಿಷ ಕುದ್ದು ಆದಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ವಿಷಲನ್ನು ನೀವು ಹಾಕ್ಕೊಳ್ಬಹುದು. ಸೊ ಈ ಒಂದು ಚಿಕನ್ ನಿಮಗೆ ತುಂಬ ಮೆತ್ತಗೆ ಬೇಕು ಅಂದಾಗ ನೀವು 3 ವಿಷಲನ್ನು ಹೊಡಿಸ್ಬೇಕಾಗತ್ತೆ. ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಮೆತ್ತಗಿರಬೇಕು ಅಂದರೆ 2 ವಿಷಲ್ ಹೊಡಿಸಿದ್ರೂ ಸಹ ಸಾಕು. ಸೊ ಈ ರೀತಿಯಾಗಿ ಚಿಕನ್ ಮಸಾಲ ರೆಡಿಯಾಗಿದೆ. ಸೊ ನಾವು ಚಿಕನ್ ಮಸಾಲ ಮಾಡಬೇಕಾದ್ರೆ ಯಾವಾಗಲೂ ಸಹ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಇದರ ಒಂದು ರುಚಿ ಚೆನ್ನಾಗಿರುತ್ತೆ. ಸೊ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿಕೊಂಡು ಈ ಒಂದು ಸಾರಿನ ಮೇಲೆ ಹಾಕ್ಕೊಂಡ್ರೆ ಊಟ ಮಾಡೋದಕ್ಕೂ ಸಹ ರುಚಿಕಟ್ಟಾಗಿರುತ್ತೆ. ಈ ಒಂದು ಸಾರು ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ಜೋಳದ ರೊಟ್ಟಿ ಜೊತೆ, ರಾಗಿ ಮುದ್ದೆ ಜೊತೆ ಎಲ್ಲದಕ್ಕೂ ಸಹ ಒಳ್ಳೆಯ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಕೆಲವೇ ಪದಾರ್ಥಗಳನ್ನು ನಾವು ಉಪಯೋಗ ಮಾಡಿಕೊಂಡು ಚಿಕನ್ ಮಸಾಲವನ್ನು ಮನೆಯಲ್ಲಿ ಮಾಡ್ಕೊಳ್ಬಹುದು. ಇದು ಓಲ್ಡ್ ಸ್ಟೈಲ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ತಾಯಂದಿರು ಹೀಗೇ ಎಲ್ಲನೂ ಸಹ ಚಿಕನ್ ಮಸಾಲವನ್ನು ಮೊದಲಿನಿಂದನೂ ಸಹ ಮಾಡ್ಕೊಂಬಂದಿರೋದು. ಸೊ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.